ಸಂಶೋಧಕರು ಮತ್ತು ಇತಿಹಾಸಕಾರರು ಅವರು ಅಂತರ್ಮುಖಿಗಳು, ಸ್ವಭಾವತಃ ಅಂತರ್ಮುಖಿಗಳು. ವಿಶ್ವದ ಇತಿಹಾಸಕಾರರ ಎದುರು ಅವರು ಪ್ರದರ್ಶನ ಮಾಡತಕ್ಕಂಥ ಸಂಗತಿಗಳು ತಾತ್ವಿಕವಾಗಿ, ಐತಿಹಾಸಿಕವಾಗಿ, ವೈಜ್ಞಾನಿಕವಾಗಿ ಸರಿಯಾಗಿರಬೇಕು, ಅಷ್ಟೇ ಅವರ ಗುರಿ. ಹಾಗಾಗಿ ಅವರು ಅಂತರ್ಮುಖಿಗಳಾಗಿರ್ತಾರೆ ಮತ್ತು ಭೂಮಿಯಲ್ಲಿ ಅಡಗಿರುವ ಅಂತರಂಗವನ್ನು ಹೊರಗಡೆ ತೆಗೆದಿರ್ತಾರೆ. ಅವರಿಗೆ ಪ್ರಶಸ್ತಿಯನ್ನು ಪಡಿಬೇಕು ಅನ್ನೋ ಹಂಬಲ ಖಂಡಿತ ಇರಲ್ಲ. ಸಾವು ಒಂದು ಕಲೆ ಅಂತ ಅವರು ಗುರುತಿಸಿದ್ದಾರೆ. ಯಾವಾಗ 10,000 ವರ್ಷದ ಹಿಂದೆ ಆದಿಮಾನವನ ಸಾವು ಒಂದು ಕಲೆ ಅಂತ ಅವ್ರು ಗುರುತಿಸಿದ್ದಾರೆ. ಅಂಥ ಮುಗ್ಧ ವ್ಯಕ್ತಿಗಳು ಸರ್ಕಾರದ ಪ್ರಶಸ್ತಿಗಳ ಲಾಬಿಯಲ್ಲಿ ತೊಡಕೊಳ್ಳೋದು ಬಹಳ ಕಷ್ಟದ ಕೆಲಸ ಅದು. ಹಾಗಾಗಿ ಅವರಂದರು ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡುವಷ್ಟು ಅರ್ಹತೆ ಇದೆ. ಆದರೆ ಕೇಂದ್ರದಲ್ಲಿ ಅದರ ಕುರಿತು ಮಾತಾಡುವ ವ್ಯಕ್ತಿಗಳು ನಮ್ಮಲ್ಲಿಲ್ಲ. ಅಕಸ್ಮಾತ್ ಈ ವರ್ಷ ಅವರು 2 ವರ್ಷದಿಂದ ಅವ್ರ ಗೆಳೆಯರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ದಾರೆ. ಅದು ವಿಶೇಷ ವ್ಯಕ್ತಿತ್ವ ವಿಷಯ ಆಗಿರೋದ್ರಿಂದ ಅಲ್ಲಿನ ಜನಕ್ಕೆ ಅದು ಗೊತ್ತಾಗದೆ ಒಂದು 2-3 ವರ್ಷ ಕಳೆದೋಗಿದೆ. ನನಗೇನಿಸುತ್ತೆ ಅಂದರೆ ಪದ್ಮಭೂಷಣ ಪ್ರಶಸ್ತಿ ಅಕಸ್ಮಾತ್ ಕೇಂದ್ರ ಸರ್ಕಾರ ಕೊಟ್ಬಿಟ್ರೆ ನಾವು ಪಶ್ಚಾತ್ತಾಪ ಮಾಡಬೇಕಾಗುತ್ತೆ ಅಲ್ವಾ? ಅಂಥ ಮಹಾನ್ ಸಾಧಕ ನಮ್ಮ ಕೈಯಲ್ಲಿದ್ದು, ನಮ್ಮ ಜೊತೆಯಲ್ಲಿದ್ದು, ಅವರನ್ನು ನಾವು ಗುರುತಿಸ್ದೆ ಅವ್ರಿಗೆ ಪದ್ಮಭೂಷಣ ಬಂದ್ಬಿಟ್ರೆ ನಿಜವಾಗ ನಮ್ಗೆ ಅವಮಾನ ಆಗುತ್ತೆ. ಮೊದಲು ನಮ್ಮ ಮನೆಯ ಸಂಪತ್ತನ್ನು ನಾವು ಗುರುತಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಯೋಚನೆ ಮಾಡಿದ್ವಿ. ಯಾಕೆ ಅಕಸ್ಮಾತ್ ಸರ್ಕಾರಕ್ಕೆ ಇದು ಗೊತ್ತಾಗದೆ ಹೋಗ್ತಿದ್ರೆ ಇನ್ನೊಂದು ವರ್ಷ ರವಿ ಕೋರಿ ಶೆಟ್ಟರ ಬಳಗವೆಲ್ಲ ಕೊರಗ್ತಾ ಇರುತ್ತೆ ಅಲ್ವಾ? ಅಯ್ಯೋ, ಅವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡೋಕ್ಕಾಗಿರೋದು ಕೊರಗ್ತೀರಾ? ನನಗೆ ಅದು ಸಹಿಸಕ್ಕಾಗಲ್ಲ. ನಾನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಜೀವಮಾನ ಸಾಧನೆಗಾಗಿ ನಮ್ಮ 5ನೇ ಸಂಸ್ಥೆಯಿಂದ ಒಂದು ಪದಕ ಕೊಟ್ವಿ. ಈ ವಿಷಯವನ್ನು ನನಗೆ ಅನ್ನಿಸ್ತು, ಶಿವರಾಜ್ ಕುಮಾರ್ ಯಾರು ಗೊತ್ತಿಲ್ಲ, ಅವ್ರಿಗೆ ಏನು ಕಡಿಮೆ ಆಗಿದೆ, ಎಲ್ಲವೂ ಚೆನ್ನಾಗಿದೆ, ಆದರೂ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಇವರು ಮಾಡೋ ಸಾಧನೆ ನೆನೆಸ್ಕೊಂಡು ನನಗೆ ನಿಜವಾಗಿಯೂ ನಡಕ ಬಂತು. ಮೊದಲು ನಾವು ಇವರನ್ನು ಗೌರವಿಸೋಣ, ಆಮೇಲೆ ಸರ್ಕಾರ ಗುರುತಿಸ್ಲಿ, ಆಮೇಲೆ ಕೇಂದ್ರ ಸರ್ಕಾರ ಗುರುತಿಸ್ಲಿ. ಯಾರು ಗುರುತಿಸ್ತಾ ಇದ್ರು ಸರ್, ವಿಶ್ವ ಮಟ್ಟದಲ್ಲಿ ಎಲ್ಲ ವಿಜ್ಞಾನಿಗಳ ಚರ್ಚೆಯಲ್ಲಿ ಮೊದಲು ಹೆಸರು ಬರೋದು ರವಿ ಕೋರಿ ಶೆಟ್ಟರ್ ಅವರ ಹೆಸರು. ನಾನು ಮೊನ್ನೆ ತಮಿಳಿನಿಂದ ಕನ್ನಡ ಬಂದಿದೆ ಅಂತ ನಮ್ಮ ಕಮಲಹಾಸನ್ ಅವರು ಬಹಳ ತಮಾಷೆಗೆ ಹೇಳ್ಬಿಟ್ರು. ನಾನು ಎಷ್ಟು ಧೈರ್ಯ ಇದ್ದರೆ ಕನ್ನಡದಿಂದ ಲಿಪಿ ಸಿಕ್ಕಿದ್ದು ತಮಿಳಿಗೆ ಅಂತ ನಾನು ಹೇಳಿದೆ. ನನಗೆ ಆ ಬಲ ಎಲ್ಲಿಂದ ಬಂತು ಅಂದರೆ ಕೋರಿ ಶೆಟ್ಟರ್ ಅವರ ಹಿರಿಯ ಬಂಧು ನಮ್ಮ ಶಾ ಶೆಟ್ಟರು ಅವರು ದಾಖಲೆ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಕನ್ನಡದಿಂದ ತಮಿಳು ಲಿಪಿಗೆ ಹೋಗಿದೆ ಅಂತ ನಾನು ಹೇಳಿದ್ದೀನಿ. ಸೊ ಹೀಗೆ ಇಷ್ಟೊಂದು ಮಹತ್ತರ ಸಾಧನೆಗಳನ್ನು ಮಾಡಿರೋ ವ್ಯಕ್ತಿಗಳನ್ನು ನಾವು ಮೊದಲು ಗೌರವಿಸ್ಕೊಳ್ಳೋಣ, ಆಮೇಲೆ ಕೇಂದ್ರ ಸರ್ಕಾರ, ಆಮೇಲೆ ರಾಜ್ಯ ಸರ್ಕಾರ ಮಾಡಲಿ. ಇನ್ಫ್ಯಾಕ್ಟ್ ನೆನ್ನೆ ನಾನು ಸುಮ್ಮನೆ ಸೌಹಾರ್ದವಾಗಿ ನಮ್ಮ ಸಚಿವರಾದ ತಂಗಡಿಯವರಿಗೆ ಫೋನ್ ಮಾಡಿದೆ. ಅವರು ಫೋನ್ ತೆಗೆಯಲ್ಲ ರಾಜ್ಯೋತ್ಸವ ಸಂದರ್ಭದಲ್ಲಿ. ನನ್ನ ಪುಣ್ಯವೋ ನನ್ನ ಸಮಯವೋ ಚೆನ್ನಾಗಿತ್ತು, ತೆಗೆದುಕೊಂಡು ಹಂಸಲೇಖ ಅವರ ಏನು ವಿಷಯ ಆದರು. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ನಾನು ಸುಮ್ಮನೆ ನನ್ನೊಂದು ವಿನಂತಿ ಏನಿದ್ರೆ ಈ ಐತಿಹಾಸಿಕ ವಿಭಾಗದಲ್ಲಿ ರವಿ ಕೋರಿ ಶೆಟ್ಟರ್ ಅಂತ ದೊಡ್ಡ ಸಾಧಕರಿದ್ದಾರೆ, ಸಾಧ್ಯವಾದರೆ ಅವ್ರಿಗೆ ಈ ವರ್ಷ ಪ್ರಶಸ್ತಿ ಘೋಷಣೆ ಮಾಡಿ. ಹೌದಾ, ನೋಟ್ ಮಾಡ್ಕೊಂಡಿದ್ದೀವಿ ಅಂದರು. ಅದೇನಾಗುತ್ತೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಾವು ವಿಶ್ವಮಟ್ಟದ ಈ ವ್ಯಕ್ತಿಗೆ 5ನೇ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಗೌರವವನ್ನು ಮಾಡೋಣ. ಸರ್, ನೀವು ಮಾತಾಡಬೇಡಿ, ಮಿಕ್ಕಿದ ವಿವರಗಳನ್ನು ನಾನು ಆಮೇಲೆ ಮಾತಾಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.